ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು ಆಫ್ ಮಾಡ್ರೋ ಕೇಸಲ್ಲಿ ಜೇಸಲ್ಲಿ ಸಿಗಾಕೊಂಡ್ಮೇಲೆ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ನಮ್ಮ ಮನೆಯವ್ರಿಗೆ ಪೂರ್ತಿ ಹುಷಾರಾಗ್ಲಿಲ್ದಂಗೆ ಆಗೋಯ್ತು. ಅಲರ್ಜಿ ಅದೆಲ್ಲ ಇತ್ತು. ಹಿಂಗೆ ಮುಟ್ಟಿದ್ರೆ ಸ್ಕಿನ್ ಉದುರ್ತಾ ಇತ್ತು. ಆಮೇಲೆ ಬ್ಲಡ್ಡು ಹಿಂಗೆ ಮುಟ್ಟಿದ್ರೆ ಬ್ಲಡ್ಡು ಉದುರೋಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ನಾನು ನನ್ನ ಗಂಡ ಹಾಸ್ಪಿಟ್ಲಲ್ಲಿ, ನನ್ನ ಮಗ ಜೈಲಲ್ಲಿ, ಎಲ್ಲ ದಿಕ್ಪಾಲಾಗೋಗ್ಬಿಟ್ಟಿವೆ. ಹಂಗೆ ಎಷ್ಟೋ ಸರಿ ಸತ್ತೋಗ್ಬಿಡೋಣ ಅಂತ ಹೇಳಿ ಎಷ್ಟೋ ಸರಿ ಅಂದ್ಕೊಂಡೆ. ಆದರೆ ನಾನು ಏನನ್ನ ಮಾಡ್ಕೊಂಡು ಸತ್ತೋದ್ರೆ ನನ್ನ ಮಗನ ಪರಿಸ್ಥಿತಿ ಏನು ಅಂತ ಹೇಳಿ ಹಂಗೆ ಜೀವನ ಮಾಡೋದು. ಎಷ್ಟು ದುಡ್ಡ ಇಲ್ಲ, ಎಲ್ಲರನ್ನೂ ಕೇಳಿದೀವಿ, ಯಾರು ಕೊಡಲಿಲ್ಲ. ಇವ್ರು ಸತ್ತೋಗ್ಬಿಟ್ರೆ ಯಾರು ಕೊಡ್ತಾರೆ ಅಂತ ಮನೆಗಳವ್ರು ಯಾರೂ ಕೊಡಲಿಲ್ಲ. ಇಲ್ಲಿಗೆ ಬಂದು ಕುತ್ಕೊಂತಿದ್ದಂಗೆ ಅಪ್ಪ ಹೇಳಿದ್ರು, ನಿನ್ನ ಮಗ ಬರ್ತಾನೆ, ನೀನು ಹೆದರ್ಕೋಬೇಡ ಮಗಳೇ, ನೀನು ಇವತ್ತು ಹೊಸ್ದಾಗಿ ಬಂದಿದ್ದೀರಾ ನೀವು ಅಂತ ನನಗೆ ಹೇಳಿದ್ರು ಅಪ್ಪ ಅವತ್ತು. ಸುಮ್ಮನೆ ಕುತ್ಕೊಂಡು ಪ್ರೇಯರ್ ಮಾಡೋದೆಲ್ಲ ಮಾಡೋದು, ಕೆಲ್ಸಕ್ಕೆ ಹೋಗೋದು. ನನ್ನ ಮಗ ಅವಾಗ ಡೈಲಿ ಫೋನ್ 1 ವರ್ಷದ ಮೇಲೆ 8 ತಿಂಗಳು ಜೈಲಲ್ಲಿದ್ದಾನೆ. 8 ತಿಂಗಳು ನಮಗೆ ತೋರಿಸ್ಲಿಲ್ಲ ಅವ್ರನ್ನ. ಅವರು ಒಂದು ಸರಿ ಹೋದಾಗ ಇಲ್ಲಮ್ಮ ಇವಾಗ ಆಗಲ್ಲ ಅಂತಂದು ಹೇಳಿದ್ರು. ಒಂದು 8 ತಿಂಗಳು ನೋಡಿಲ್ಲ. ಆಮೇಲೆ ಹೋಗಿ ಒಂದು ಸಲ ನೋಡಿ ಕಣ್ಣೀರೆಲ್ಲ ಹಾಕ್ಕೊಂಬಂದ್ವಿ, ಮನೆ ಮಂದಿ ಎಲ್ಲ ಹೋಗಿ ಹಾಕ್ಕೊಂಬಂದ್ವಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಮ್ಮ ನಾನೇನು ಸತ್ತೋಗ್ಬಿಡ್ತೀನಮ್ಮ, ನಾನು ಇರಲ್ಲ ಅಂತ ಹೇಳಿ ಫೋನ್ ಮಾಡಿದ್ವಿ. ಯಾಕೆ ಹಿಂಗೆ ಆಗ್ತಾಯಿತ್ತೆ? ಅವತ್ತು ಕರ್ತನ ಭೋಜನ ಇತ್ತು. ಕರ್ತನ ಭೋಜನ ಇದ್ದರೆ ಕೊಟ್ಟರು ಕೈಯಲ್ಲಿ 2 ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಶಿಲ್ಬೆ ಹತ್ರ ನಿಂತ್ಕೊಂಡು ಮಣಕಾಲಕ್ಕೆ, ಏಸಪ್ಪ ನಾನು ನಿನಗೆ ವೇಸ್ಟಾಗಿ ಏಸಪ್ಪ, ನಾನು ಇಷ್ಟು ಬೇಡ್ತಾ ಇದ್ದೀನಲ್ಲ ನಾನು ಅಂತಂದು ಹೇಳಿ ಅವತ್ತು ಬೇಡ್ಕೊಂಡು ನೆಕ್ಸ್ಟ್ ತಿಂಗಳಿಂದ ನಾನು ಖರ್ಚಿನ ಭೋಜನ ತಗೊಳ್ಳಲ್ಲ, ಆದರೆ ನಿನ್ನನ್ನಂತೂ ನಾನು ಬಿಡಲ್ಲ ಅಂತಂದು ಹೇಳ್ಬಿಟ್ಟು ಹೋದೆ. ಆಮೇಲೆ ಹೋಗಿ ಕೋರ್ಟ್ ಕೇಸ್ ಹತ್ರ ಕುತ್ಕೊಂಡ್ಮೇಲೆ ನಾನು ಸುಮ್ಮನೆ ಹೋಗೋದು ಕುತ್ಕೊಳ್ಳೋದು ಬರೋದಂಗೆಲ್ಲ ಮಾಡಿದ್ರು. ಆಮೇಲೆ ಜಡ್ಜ್ ಕೇಳಿದ್ರು, ಆ ಅಮ್ಮಂದು ಏನು ನೋಡ್ರಿ, ಅಮ್ಮ ಬಂದು ಕುತ್ಕೊಂಡೋಗ್ತೈತಲ್ಲ ತಿಂಗಳ ಅಂತಂದು ಹೇಳ್ಬಿಟ್ರು. ಅವಾಗ ಜಡ್ಜ್ ಏನು ಮಾಡಿದ್ರು ಕೇಳಿದ್ಮೇಲೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ತಿಂಗಳು ಬಂತು. ಮತ್ತೆ ಬಂದೆ. ನನ್ನ ಕರ್ತನ ಭೋಜನ ಕೈಯಲ್ಲಿ ಐತೆ, ನಾಳೆನೇ ನನ್ನ ಮಗನ ಬಿಡುಗಡೆ ಡೇಟ್ ಕೊಟ್ಟಿದ್ರು. ಏಸಮ್ಮನ ಕೋಟಿ ಸ್ತೋತ್ರ. ಅಪ್ಪನಿಗೆ ನನ್ನ ಮಗ ಈಚೆಗೆ ಬಂದ್ಮೇಲೆ ಹೇಳಿದೆ, ಅಪ್ಪ ನೀವು ಹಿಂಗೆ ಹೇಳಿದ್ರೆ ಅಂದ್ರೆ ಅಪ್ಪಗೆ ಒಂಥರ ಕರೆಂಟ್ ಶಾಕ್ ಹೊಡೆದಂಗೆ ಆಗೋಗ್ಬಿಡ್ತು. ಏನು ನಾನು ಹೇಳಿ ನಾನು ನಿನ್ನ ಮಗ ಬರ್ತಾನೆ ಅಂತ ಹೇಳಿ ಅಪ್ಪ ಅವತ್ತು ಎಷ್ಟು ಒಂಥರ ಮನ್ಸಿಗೆ ಅಷ್ಟು ಆನಂದ ಆಗೋಯ್ತು ಅಪ್ಪಂಗೆ ಬಂದು ಹೇಳಿದ್ಮೇಲೆ. 10 ಲಕ್ಷ ಸಾಲ ಇತ್ತು ಅಂತ 1 ವರ್ಷದಾಗೆ 10 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂಥದ್ದು ಇವಾಗ 3 ಲಕ್ಷಕ್ಕೆ ನಿಂತೈತೆ. 7 ಲಕ್ಷ ನಮ್ಮ ಮನೆಯವ್ರು ತೀರಿಸಿದ್ದಾರೆ ಸಾಲನ. ಅಷ್ಟು ದೇವ್ರ ಕೃಪೆ ಕೊಟ್ಟಿದ್ದಾರೆ. ಸಾಲಕ್ಕೆ ಎದುರ್ಕೊಂಡು ಎಷ್ಟೋ ಜನ ಸಾಯೋರ್ನ ನೋಡಿದ್ದೀನಿ, ಆದರೆ ಏಸಬ್ಬ ಮಾತ್ರ ನಮ್ಮನ್ನು ಏನಾಗಕ್ಕೂ ಬಿಟ್ಟಿಲ್ಲ. ನಾನಿವತ್ತು ಸಾಕ್ಷಿ ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೇವ್ರಿಗೆ ಅದಕ್ಕಾಗಿ ಕೋಟಿ ಸ್ತೋತ್ರ. ಅಕ್ಟೋಬರ್ 27ನೇ ತಾರೀಕು ನನ್ನ ಮಗ, ಒಬ್ಬನೇ ಮಗ ನನಗಿರೋದು, ಮಕ್ಕಳು ಕಾಲೇಜಲ್ಲಿ ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು ಆಫ್ ಮಾಡ್ರೋ ಕೇಸಲ್ಲಿ ಜೇಸಲ್ಲಿ ಸಿಗಾಕೊಂಡ್ಮೇಲೆ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ನಮ್ಮ ಮನೆಯವ್ರಿಗೆ ಪೂರ್ತಿ ಹುಷಾರಾಗ್ಲಿಲ್ದಂಗೆ ಆಗೋಯ್ತು. ಇಲ್ಲಿ ಒಂದು ಸೈಡ್ ಪೂರ ವೇಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ವೇಸ್ಟು ಮತ್ತು ಸ್ಕಿನ್ ಅಲರ್ಜಿ, TB ಕಾಯಿಲೆ 3 ಒಂದೇ ಸರಿ ಬಂದೋಯ್ತು. ಬಂದೋದ್ಮೇಲೆ ESIಲಿ ಕರ್ಕೊಂಡೋದ್ಮೇಲೆ ಇವರು ಉಳಿಯಲ್ಲ, ತುಂಬ ಸೀರಿಯಸ್ ಆಗಿದೆ, ಉಳಿಯೋದು ತುಂಬ ಡೌಟೇ ಕಣಮ್ಮ ಅಂತ ನನಗೆ ಹೇಳಿದರು. ನನಗೆ ಹೇಳಿದ್ಮೇಲೆ ನಾನು ಸೋತೋಗಲಿಲ್ಲ. ಯಾಕಂದರೆ ಏಸಪ್ಪ ನನ್ನ ಕೈಯಲ್ಲಿದ್ದಾನೆ, ನಮ್ಮನ್ನು ಬಿಡಲ್ಲ ಅಂತ ಒಂದು ನನಗೆ ಸಂಪೂರ್ಣವಾಗಿ ನನಗೆ ನಂಬಿಕೆ. ಆವಾಗ ನಾನು ಅಲ್ಲಿ ಅಡ್ಮಿಟ್ ಮಾಡಿದ್ವಿ. 1 ವಾರ ಆಯಿತು. 1 ವಾರ ಆದಮೇಲೆ ಅವ್ರು ಹೇಳಿದ್ರು, ಇಲ್ಲಿ ಆಗಲ್ಲ ಕಣಮ್ಮ, ಇಲ್ಲಿಂದ ಫಸ್ಟು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಹೋಗು, ಅಲ್ಲೇ ಇದು ಹಾಸ್ಪಿಟ್ಲು, ಅಲ್ಲೇ ಚೆನ್ನಾಗಿ ನೋಡೋದು, ಅಲ್ಲೊಂದೇ ನಿಮಗೆ ಎಲ್ಲೂ ನೋಡಲ್ಲ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಟ್ಟು ESI ಕಳಿಸಿದ್ರು. ಅಲ್ಲ ESIಯಿಂದ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಹೋದ್ಮೇಲೆ ನಮ್ಮ ಕೈಯಲ್ಲಿ ಏನೂ ದುಡ್ಡೇ ಇಲ್ಲ. ಸುಮ್ಮನೆ ಡೈರೆಕ್ಟಾಗಿ ಹೋದ್ವಿ. ಅವ್ರು ಬರ್ಕೊಟ್ಟಿರೋ ಲೆಟ್ರ್ ತೊಗೊಂಡೋಗಿ ಕೊಟ್ಟು ಅಡ್ಮಿಟ್ ಆಗಿಬಿಟ್ವಿ. ಅಡ್ಮಿಟ್ ಆದಮೇಲೆ ಅವರು ಉಳಿಯೋದು ಡೌಟ್ ಯಾಕಮ್ಮ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಬೆಳಗ್ಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಅವರು ನನ್ನ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡ್ಮೇಲೆ ಅವರು ಅವಾಗ ಬೆಳಗ್ಗೆ ಆಪ್ರೇಷನ್ ಮಾಡಿದ್ಮೇಲೆ ಇಲ್ಲಿ ಹಿಂದೆ ಒಂದು ಪೈಪ್ ಹಾಕಿ ಹೋಲ್ ಮಾಡಿ ಪೈಪ್ ಹಾಕಿದ್ರು. ಆಗ್ತಿದ್ದಂಗೆ ಎಲ್ಲ ಒಂದು 2-3 ಲೀಟ್ರಷ್ಟು ಎಲ್ಲ ವೇಸ್ಟ್ ಎಲ್ಲ ಕಿತ್ಕೊಂಡು ಈಚೆಗೆ ಬಂದ್ಬಿಡ್ತು. ಎಲ್ಲ ಬಂದಾದಮೇಲೆ ಅವಾಗ ಅವರು ನನಗೆಲ್ಲ ತೋರಿಸಿದ್ರು, ನೋಡಮ್ಮ ಇಷ್ಟು ತೆಗ್ದಿದ್ದೀವಿ ನಾವು ಅಂತಂದು ಹೇಳ್ಬಿಟ್ಟು ಎಲ್ಲ ತೋರಿಸಿದ್ಮೇಲೆ ಮತ್ತೆ ಮಾಮೂಲು ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ನನ್ನ ಮಗ ಫೋನ್ ಮಾಡೋದು, ಅಮ್ಮ ನನ್ನ ಜೈಲಿಂದ ಬಿಡಿಸ್ತಾ ಇಲ್ಲ ನೀವು,
ನಾನು ನೋಡು ಕೈಯಲ್ಲಿ ಬ್ಲೇಡ್ ತೊಗೊಂಡ್ಬಿಟ್ಟಿದ್ದೀನಿ, ಕತ್ಕೊಯ್ಕೊಂಡು ಸತ್ತೋಗ್ಬಿಡ್ತೀನಿ, ನಾನು ಹೆಣ ತೊಗೊಂಡೋಗ್ಬಿಟ್ರಮ್ಮ ನೀವು ಅಂತೇಳಿ ಬರೀ ಫೋನ್ ಮಾಡೋದು. ಅವ್ನು ಫೋನ್ ಮಾಡಿದ್ರೆ ನನಗೆ ಭಯ ಫೋನ್ ತಗೊಳ್ಳೋಕ್ಕೆ, ಇವನೇನು ಹೇಳ್ತಾನೋ ಅಂತ ಭಯ 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 ಆಗೋದು. ಆದರೂ ನಾನೆಲ್ಲ ಏಸಪ್ಪನಿಗೆ ಒಪ್ಸಿದೆ. ಒಪ್ಸ್ಕೊಂಡು ಸುಮ್ಮನೆ ಪ್ರಾರ್ಥನೆ, ಏಸಪ್ಪ ಎಲ್ಲ ನಿಂದೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನ ನಿನ್ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಪ್ರೇಯರ್ ಮಾಡ್ಕೊಳ್ಳೋದು ನಾನು. ಆಮೇಲೆ ನಮ್ಮ ಮನೆಯವ್ರಿಗೆ ಅಡ್ಮಿಟ್ ಮಾಡಿದ್ಮೇಲೆ ಅವ್ರೇನು ಮಾಡಿದ್ರು, ಆವಾಗ ನೋಡಮ್ಮ ಇವಾಗೆಲ್ಲ ಕ್ಲಿಯರ್ ಆಗಿದೆ, ನಿನ್ನ ಗಂಡನಿಗೆ 1.5 ತಿಂಗಳು ಹಾಸ್ಪಿಟ್ಲಲ್ಲಿ ಇರಬೇಕು ಅಂದ್ರೆ ಆಯಿತು ಸರ್ ಅಂದೆ. ಅಡ್ಮಿಟ್ ಮಾಡಿದ್ರು 1.5 ತಿಂಗಳು ಆಗ್ತಾ ಬಂತು. ನೋಡಮ್ಮ ದುಡ್ಡು ಕಟ್ಬೇಕು ನೀವು ಎಲ್ಲ, ಒಬ್ಬರು 30,000 ಕಟ್ರಿ ಅಂತಾರೆ, ಇನ್ನೊಬ್ಬರು ಬೇರೆ ಶಿಫ್ಟಿಗೆ ವಾರ್ಡ್ ಮಾಡಿ ಅವ್ರು 40,000 ಕಟ್ರಿ ಅಂತಾರೆ. ದುಡ್ಡು ನನ್ನ ಕೈಯಾಗಿಲ್ಲ, ಏನು ಮಾಡೋದು? ನಾನೇನು ಮಾಡೋದು, ಸುಮ್ಮನೆ ಏಸಪ್ಪ ನಾನು ಇಲ್ಲಿಂದ 1 ರೂಪಾಯಿ ಕಟ್ಟಬಾರ್ದು ನೋಡು, ಆಚೆ ಹೋಗಬೇಕು, ನೀನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತ ಹೇಳಿ ಸುಮ್ಮನೆ ಬೇಡ್ಕೊಂತ ಕೂತ್ಕೊಳ್ಳೋದು. ಕೂತ್ಕೊಂಡ್ಮೇಲೆ ಆಮೇಲೆ ನೋಡ ನಾನೇನು ಮಾಡಿದೆ, ನಮ್ಮ ಊರಿಗೆ ಫೋನ್ ಮಾಡಿದೆ. ನಮ್ಮ ಊರು ಹುಡುಗರು ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಫೋನ್ ಮಾಡಿ, ನೋಡು ಹಿಂಗಾಗೈತೆ ನನ್ನ ಪರಿಸ್ಥಿತಿ, ಕೈಯಲ್ಲಿ ದುಡ್ಡಿಲ್ಲ, ಇಷ್ಟು ದುಡ್ಡು ಕಟ್ರಿ ಅಂತಾರೆ, ನಾನು ಏನು ಮಾಡೋದು? ಮಿನಿಮಮ್ 1,00,000 ಮೇಲೆ ಆಗುತ್ತೆ ಕಣೋ, ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಆಯ್ತಕ್ಕ ನೀನು ಏನೋ ಒಂದು 2-3 ದಿವಸ ಏನೋ ಒಂದು ಮಾಡು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ದೆ ಅವ್ರಿಗೆ. ಆಯಿತು ಅಂತ ಹೇಳಿದ್ರು. 1-2-3 ದಿವಸ ಹಂಗೆ ಮಾಡಿದೆ. ಇಲ್ಲ ಮೇಡಮ್ ತರ್ತೀನಿ ಅಂತ ಏನೋ ಒಂದು ಹೇಳ್ಕೊಂಡು ಹಂಗೆ 1-2-3 ದಿವಸ ಮಾಡಿದ್ಮೇಲೆ ಆ ಹುಡುಗರು ಅಲ್ಲಿಂದ ಆಪ್ತ ಮಿತ್ರ ಅವ್ರಿಗೆ ಫೋನ್ ಮಾಡಿ, ಅವ್ರು ಏನು ಮಾಡಿದ್ರೋ ಗೊತ್ತಿಲ್ಲ, ಅವ್ರು ಏನೋ ಒಂದು ಫಾರಮ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಮೇಲೆ 1 ರೂಪಾಯಿ ನಾನು ಕಟ್ಟಲಿಲ್ಲ. ಆಮೇಲೆ ಅವರು ಎಲ್ಲ ಡಿಸ್ಚಾರ್ಜ್ ಮಾಡಿ ಈಚೆ ಕಳಿಸಿದ್ರು. 4,000 ಕಟ್ಟಿದ್ವಿ, ಆ 4,000 ನಮ್ಗೆ ವಾಪಸ್ ಕಟ್ಟಿದ್ರು, 1 ರೂಪಾಯಿ ಕಟ್ಟಲಿಲ್ಲ. ಆವಾಗ ಸ್ಕಿನ್ ಅಲರ್ಜಿ ಅದೆಲ್ಲ ಇತ್ತು. ಹಿಂಗೆ ಮುಟ್ಟಿದ್ರೆ ಸ್ಕಿನ್ ಉದುರ್ತಾ ಇತ್ತು. ಆಮೇಲೆ ಹಿಂಗೆ ಮುಟ್ಟಿದ್ರೆ ಬ್ಲಡ್ಡು ಉದುರೋಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಹಂಗೆಲ್ಲ ಆಯಿತು. ಏಸಪ್ಪ ಎಲ್ಲ ಒಂದು ಕಡೆಯಿಂದ ಕ್ಲಿಯರ್ ಮಾಡಿದ್ರು. 1 ವಾರ ವಿಕ್ಟೋರಿಯಾಗೆ, ಅಲ್ಲಿಂದ ಇಂದಿರಾ ಗಾಂಧಿಯಿಂದ ವಿಕ್ಟೋರಿಯಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಹಾಸ್ಪಿಟ್ಲಿಂದ. ಅದೆಲ್ಲ ಕ್ಲಿಯರ್ ಆಗ್ತಾ ಬಂತು. ಇಲ್ಲಿ ಪೈಪ್ ಹಾಕಿದ್ರು, ನಾವು ಈ ಪೈಪು ನೋಡು ನಾವು ಹೇಳೋವರೆಗೂ ನೀವು ತೆಗಿಯೋಂಗಿಲ್ಲ ಅಂತ ಇಷ್ಟುದ ಪೈಪ್ ಹಾಕ್ಬಿಟ್ಟಿದ್ರು. ಪೈಪ್ ಹಾಕಿ ಇಲ್ಲೊಂದು ಕವರ್ ಕಟ್ಬಿಟ್ಟಿದ್ರು ವೇಸ್ಟ್ ಎಲ್ಲ ಹೋಗೋಕ್ಕೆ. ಅದು ಹಂಗೆ ಮನೆಗೆ ಕಳಿಸ್ಬಿಟ್ರು. ಕಳಿಸಿದ್ಮೇಲೆ ನೋಡು ಈ ಪೈಪ್ ಹಿಂಗೆ ಹಿಡ್ಕೊಂಡಿದ್ರು, ಹಿಂಗೆ ಹಿಡ್ಕೊಂಡೇ ಬರಬೇಕು ಹಿಂಗೆ ಹಿಡ್ಕೊಂಡು ನಾನು ಹೆಂಗೆ ಕೆಲ್ಸಕ್ಕೆ ಹೋಗೋದು, ಹೆಂಗೆ ಬರೋದು, ನಾನು ಕೆಲಸ ಮಾಡ್ದಂಗೆ ಆಗೋಯ್ತಲ್ಲ, ಏನು ಮಾಡೋದು ಅಂತಂದೇಳಿ ಅಂದ್ಕೊಳ್ತೀನಿ. ಅಲ್ಲಿ ನೊಂದ್ಕೊಂತ ಇದ್ದೆ. ನಾನು ಹೇಳಿದೆ ಏನೂ ಆಗಲ್ಲ, ತೆಗಿತಾರೆ, ಸುಮ್ಮನೆ ಇರೋ ಅಂದೆ. ನಾನು ಏಸಪ್ಪ ಮತ್ತೆ ನೆಕ್ಸ್ಟ್ ನಾವು ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ಅದು ಆ ಪೈಪ್ನ ನಿನ್ನ ಕೈಯಿಂದ ನೀನೇ ಕಿತ್ತಾಕ್ಬಿಡಿ ಏಸಪ್ಪ ಅಂತ ದಿನಾಲಿ ಜಪ ಮಾಡೋದು, ಅದನ್ನೇ ಜಪ ಮಾಡೋದು ನಾನು. ಮತ್ತು 15 ದಿವಸ ಆದಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅದು ಆದಷ್ಟು ಕದ ಮೆಲ್ಲಗೆ ಉದುರೋಗ್ಬಿಟ್ಟಿತ್ತು. ಅವರು ಎಲ್ಲ ಪೈಪೆಲ್ಲ ತೆಗೆದು ಎಲ್ಲ ಮತ್ತು ಪ್ಲಾಸ್ಟರ್ ಹಾಕಿ ಈ ಪೈಪ್ ಹಾಕೋ ಅವಶ್ಯಕತೆ ಇಲ್ಲ ಅಂತಂದು ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು ಮನೆಗೆ. ಎಲ್ಲ ಕ್ಲಿಯರ್ ಆಗ್ತಾ ಬಂತು, ಒಂದು ಕಡೆಯಿಂದ ಕ್ಲಿಯರ್ ಆಗ್ತಾ ಬಂತು. ನಮ್ಮ ಮನೆಯವ್ರಿಗೆ ಅವಾಗ ಅವರು ಡಾಕ್ಟ್ರ್ ಹೇಳಿದ್ರು, ದಿನಾಲಿ ಊಟ ತಿನ್ನಬೇಕು, 3 ಟೈಮ್ ಊಟ ತಿನ್ನಬೇಕು, ಮೊಟ್ಟೆ ತಿನ್ನಬೇಕು ಅಂತ ಹೇಳಿದ್ರು. ಆದರೆ ನಮಗೆ ತಿನ್ನೋಕ್ಕಿಲ್ಲ, ಏನಿಲ್ಲ, 1 ಟೈಮ್ ತಿಂದು ಜೀವನ ಮಾಡಿದ್ವಿ. ನನ್ನ ಗಂಡ 1 ಟೈಮ್ ಪೇಷೆಂಟು, ಒಂದೇ 1 ಟೈಮ್ ತಿಂದು ಜೀವನ ಮಾಡಿದ್ವಿ ಮನೆಯೆಲ್ಲರೂ. 2 ಹೆಣ್ಮಕ್ಳು ಮನೆಯಲ್ಲಿ, ನಾನು ನನ್ನ ಗಂಡ ಹಾಸ್ಪಿಟ್ಲಲ್ಲಿ, ನನ್ನ ಮಗ ಜೈಲಲ್ಲಿ, ಎಲ್ಲ ದಿಕ್ಪಾಲಾಗೋಗ್ಬಿಟ್ಟಿವೆ. ಒಂದು ಜಾಗದಲ್ಲಿ ಕೂತ್ಕೊಂಡು ಏಸಪ್ಪ ನಾನು ನಿನ್ನನ್ನು ಬಿಡಬಾರ್ದು, ಏಸಪ್ಪ ನಾನು ನಿನ್ನನ್ನು ಬಿಡಬಾರ್ದು ಅಂತ ಜಪ ಮಾಡ್ಕೊಂತ ಕೂತ್ಕೊಳ್ಳೋದು. ಆಮೇಲೆ ಏಸಪ್ಪ ನೀನು ನನ್ನನ್ನು ಬಿಡಬೇಡ ಅಂತ ಅನ್ಕೋಂತ ಕೂತ್ಕೊಳ್ಳೋದು. ಆವಾಗ ನನ್ನ ಮಗಂದು ಗೋಡೆಗೆ ಹಿಂಗೆ ಒಂದು ಫೋಟೋ ಅಂಟಿಸಿದ್ದೆ. ನಾನು ಬೆಳಗ್ಗೆ ಎದ್ದೆದ್ದಳ್ತಿದ್ದಂಗೆ ಹೋಗಿ ಅದ್ರ ಮೇಲೆ ಕೈ ಇಟ್ಟು ಏಸಪ್ಪ ನನ್ನ ಮಗನ ಕಾಪಾಡು, ನನ್ನ ಮಗ ಇರೋ ಒಂದೇ ಒಂದು ಮಗ, ನಾನು ಅವತ್ತು ಯಾರನ್ನೂ ಕೇಳಿಲ್ಲ, ಆದರೆ ನೀನು ನನಗೆ ಕೊಟ್ಟಿದ್ದೀಯ, ಆ ಕೊಟ್ಟಿರೋ ಗಿಫ್ಟ್ನ ಬೇರೆ ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನಿಂದ, ನನ್ನ ಮಗನ ನನಗೆ ವಾಪಸ್ ಕೊಡು ಅಂತ ದಿನಾಲೇ ಪ್ರೇಯರ್ ಮಾಡೋದು. ಆಮೇಲೆ ನಾನು ಹಂಗೆ ಎಷ್ಟೋ ಸರಿ ಸತ್ತೋಗ್ಬಿಡೋಣ ಅಂತ ಹೇಳಿ ಎಷ್ಟೋ ಸರಿ ಅಂದ್ಕೊಂಡೆ. ಆದರೆ ನಾನು ಏನನ್ನ ಮಾಡ್ಕೊಂಡು ಸತ್ತೋದ್ರೆ ನನ್ನ ಮಗನ ಪರಿಸ್ಥಿತಿ ಏನು ಅಂತ ಹೇಳಿ ಹಂಗೆ ಜೀವನ ಮಾಡೋದು. ಎಷ್ಟು ದುಡ್ಡ ಇಲ್ಲ, ಎಲ್ಲರನ್ನೂ ಕೇಳಿದ್ದೀವಿ, ಯಾರು ಕೊಡಲಿಲ್ಲ. ಇವ್ರು ಸತ್ತೋಗ್ಬಿಟ್ರೆ ಯಾರು ಕೊಡ್ತಾರೆ ಅಂತ ಮನೆಗಳವ್ರು ಯಾರೂ ಕೊಡಲಿಲ್ಲ. ಆದರೆ ಯಾರು ಕೈ ಬಿಟ್ಟರು, ಏಸಪ್ಪ ಮಾತ್ರ ನಮ್ಮನ್ನು ಕೈ ಬಿಡಲಿಲ್ಲ. ಅದಕ್ಕಾಗಿ ಕೋಟಿ ಸ್ತೋತ್ರ. ನಾನು ಏನು ಏಸಪ್ಪಗೆ ಮಾಡಿದ್ರು ಅದು ಕಮ್ಮಿನೇ, ಅದನ್ನು ನಮಗೆ ಕ್ಷಮಿಸ್ಬೇಕು ದೇವ್ರು. ನಮ್ಮನ್ನು ಸೀದಾ ನಮ್ಗೇನೋ ಇದು ಗೊತ್ತಿದೆ ಅನ್ನೋ ಥರ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟಿವಿ ನೋಡಿ. ಏನೇನು ನಮಗೇನು ಗೊತ್ತೇ ಇಲ್ಲ, ಆದರೂ ನಮಗೇನು ಪ್ರಾಬ್ಲಮೇ ಆಗಲಿಲ್ಲ. ಸೀದಾ ಬಂದ್ಬಿಟ್ಟಿವಿ ಇಲ್ಲಿಗೆ. ಬಂದು ನಾನು ಅಲ್ಲಿ ನಿಂತಾಗ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು, ಇಲ್ಲ ಒಂದು ಕಾಲಿಕ್ಕಕ್ಕೆ ಜಾಗ ಇಲ್ಲ, ಹಂಗೆ ತುಂಬ್ಕೊಂಡಿದ್ರು. ನಾನು ಅಲ್ಲಿ ಬರ್ತಿದ್ದಂಗೆ ಏಸಪ್ಪ ನಾನು ಮುಂದೆನೇ ಕೂತ್ಕೋಬೇಕು ಅಂತ ಅಂದ್ಕೊಂಡೆ. ಸರಿಯಾಗಿ ಕರ್ಕೊಂಬಂದು ಇಲ್ಲೇ ಕುದುರಿಸಿದ್ರು ನೋಡೋ ಅವತ್ತು. ನನಗೆ ಎಷ್ಟು ಅದ್ಭುತ ಅಂದರೆ ನಿಜ, ಈ ಥರ ನಾನು ಎಲ್ಲೂ ನೋಡಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಅದಕ್ಕಾಗಿ ದೇವರು ಕೋಟಿ ಸ್ತೋತ್ರ. ಇಲ್ಲಿಗೆ ಬಂದು ಕುತ್ಕೊಂತಿದ್ದಂಗೆ ಅಪ್ಪ ಹೇಳಿದ್ರು, ನಿನ್ನ ಮಗ ಬರ್ತಾನೆ, ನೀನು ಹೆದರ್ಕೋಬೇಡ ಮಗಳೇ, ನೀನು ಇವತ್ತು ಹೊಸ್ದಾಗಿ ಬಂದಿದ್ದೀರಾ ನೀವು ಅಂತ ನನಗೆ ಹೇಳಿದ್ರು ಅಪ್ಪ ಅವತ್ತು. ನನಗೇನು ಬೇಕೋ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿಕೊಂಡೆ.
ತೀರ್ಮಾನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ವಾರ ಬಂದ ಚಿತ್ರ ಆಯ್ತಲ್ಲ ಅಲ್ಲಿ ಕೂತ್ಕೊಂಡಿದ್ದೀನಿ. ಆಗ್ಲತ್ತೆ ಹಿಂಗೇ ಕಣ್ಣು ಮುಚ್ಕೊಂಡಿದ್ದೀನಿ. ನಮ್ಮ ಮಗ ಬಂದು ಮನೇಲಿ ಚೆನ್ನಾಗಿ ನಿದ್ದೆ ಮಾಡ್ತಾವೆ. ನಂಗೆ ಏಸಪ್ಪ ದರ್ಶನ ಕೊಟ್ಟರು ನನಗೆ. ಅವತ್ತಿಲ್ಲ ನೀಟಾಗಿ ಕಾಣಿಸಿದೆ ನನಗೆ. ನನ್ನ ಮಗ ಬಂದು ಮನೇಲಿ ಮನ್ಕೊಂಡಿದ್ದಾನೆ. ಹಂಗೆ ಕನಿಸ್ಬಿತ್ತು ನನಗೆ. ಇಲ್ಲಿ ಬಂದಮೇಲೆ ಆಮೇಲೆ ಇನ್ನು ಏನೇ ಆಗಲಿ ನಾನು ಇಲ್ಲಿ ಇನ್ನು ಗ್ರೇಸ್ ಮಿನಿಸ್ಟ್ರಿ ಮಾತ್ರ ಬಿಡಬಾರ್ದು ಅಂತಂದೇಳಿ ಮನಸ್ಸಿಗೆ ನಿರ್ಧಾರ ಮಾಡ್ಕೊಂಡು ಇನ್ನು ಬಿಡಲ್ಲ ಏಸಪ್ಪ ನಾನು ಸಾಯೋವರೆಗೂ ಗ್ರೇಸ್ ಮಿನಿಸ್ಟ್ರಿ ಏಸಪ್ಪಂದೆ ಸುವಾರ್ಥ ಸಾರ್ತೀನಿ ಅಂತಂದು ಹೇಳ್ಬಿಟ್ಟು ಆವತ್ತು ನಾನು ಏಸಪ್ಪಗೆ ಅರ್ಕೆ ಹೊತ್ಕೊಂಡು ಅದೇ ಮನೇಲಿ ಮಾಡಿದೆ. 3-4 ಸರಿ ಬೇಲ್ ಕ್ಯಾನ್ಸಲ್ ಆಗಿತ್ತು. ಅಂಥದ್ದು ಇಲ್ಲಿಗೆ ಬಂದಮೇಲೆ ಮತ್ತೆ ನಾನು ಇನ್ನು ಬೇಲ್ಗೆ ಹಾಕಲಿಲ್ಲ, ಬೇಡ ಅಂತಂದೇಳಿ ಸುಮ್ಮನಾಗಿ ಚಾರ್ಜ್ ಮಾಡೋಕೆ ಮಾಡಿದೆ. 3 ತಿಂಗಳಾಗಿತ್ತು. ಎಲ್ಲ ಸ್ಟಾಪ್ ಆಗಿಬಿಟ್ಟೈತೆ, ಕೆಲಸ ಮುಂದಕ್ಕೆ ಮೂವ್ ಆಯ್ತಾ ಇಲ್ಲ. ನಾನು ಮಾಡಿದೆ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಿಗೆ ನಾವು ಹೋಗಲಿ ಅಪ್ಪಂದು ಯೂಟ್ಯೂಬ್ ಆನ್ ಮಾಡ್ಕೊಳ್ಳೋದು, ಬ್ಯಾಗಲ್ಲಿ ಹಾಕೊಳೋದು, ಹೋಗೋದು, ಜೈಲ್ ಹತ್ರ ಹೋಗೋದು, ಕುತ್ಕೊಳೋದು. ನನ್ನ ಮಗನ ಇಲ್ಲಿಂದ ಫಸ್ಟ್ ಶಾಶ್ವತವಾಗಿ ಬಿಡಿಸು ನೀನು ಏಸಪ್ಪ ಅಂತಂದೇಳಿ ಬೇಡ್ಕೊಳ್ಳೋದಲ್ಲಿ ಶುರು ಮಾಡಿದೆ. ಮತ್ತು ಆಮೇಲೆ ಏನು ಮಾಡಿದೆ, ಒಂದು ಸರಿ ಕೇಸ್ ಇತ್ತು, ಕೋರ್ಟ್ ಕೇಸ್ ಹತ್ರ ಹೋದ್ಮೇಲೆ ಅವ್ರೇನು ಮಾಡಿದ್ರು, ನಾವು ನಿಮ್ಮ ಮಗನ ನಾವು ಅಸಲು ಬಿಡಿಸೋದೇ ಇಲ್ಲ ಅಂದರು. ಯಾಕೆ ಬಿಡ್ಸೋಕ್ಕಾಗಲ್ಲ, ನೀವು ಬಿಡಿಸಿಲ್ಲ ಅಂದರೆ ಏನಂತದೆ, ಏಸಪ್ಪ ಬಿಡಿಸ್ತಾನೆ ಅಂತಂದು ಹೇಳ್ಬಿಟ್ಟು ಅವ್ರಿಗೂ ನಿಮಗೆ ಸರಿಯಾಗಿ ಮಾಡ್ತೀನಿ ತಡೆ ಅಂತಂದು ಹೇಳ್ಬಿಟ್ಟು ಅವ್ರಿಗೂ ಅಪ್ಪಂದು ಯೂಟ್ಯೂಬ್ ಕಳಿಸ್ಬಿಡೋದು. ಅವ್ರಿಗೇನೆ ಅಪ್ಪನಿಗೆ ನಾನು ಇದುವರೆಗೆ ಇದೆಲ್ಲ ಏನೂ ಹೇಳಿಲ್ಲ, ಸುಮ್ಮನೆ ಬರೋದು ಹೋಗೋದಷ್ಟೇ. ಅಪ್ಪನಿಗೆ ನನ್ನ ಮಗ ಈಚೆಗೆ ಬಂದಮೇಲೆ ಹೇಳಿದೆ, ಅಪ್ಪ ನೀವು ಹಿಂಗೆ ಹೇಳಿದ್ರೆ ಅಂದ್ರೆ ಅಪ್ಪಗೆ ಒಂಥರ ಕರೆಂಟ್ ಶಾಕ್ ಹೊಡ್ದಂಗೆ ಆಗೋಗ್ಬಿಡ್ತು. ಏನು ನಾನು ಹೇಳಿ ನಾನು ನಿನ್ನ ಮಗ ಬರ್ತಾನೆ ಅಂತ ಹೇಳಿ ಅಪ್ಪ ಅವತ್ತು ಎಷ್ಟು ಒಂಥರ ಮನಸ್ಸಿಗೆ ಅಷ್ಟು ಆನಂದ ಆಗೋಯ್ತು ಅಪ್ಪಂಗೆ ಬಂದು ಹೇಳಿದ್ಮೇಲೆ. ಆಮೇಲೆ ಹೋಗಿ ಕೋರ್ಟ್ ಕೇಸ್ ಹತ್ರ ಕೂತ್ಕೊಂಡ್ಮೇಲೆ ನಾನು ಸುಮ್ಮನೆ ಹೋಗೋದು, ಕುತ್ಕೊಳ್ಳೋದು, ಬರೋದಂಗೆಲ್ಲ ಮಾಡಿದ್ರು. ಆಮೇಲೆ ಜಡ್ಜ್ ಕೇಳಿದ್ರು, ಆ ಅಮ್ಮಂದು ಏನು ನೋಡ್ರಿ, ಅಮ್ಮ ಬಂದು ಕುತ್ಕೊಂಡು ಹೋಗ್ತೈತಲ್ಲ ತಿಂಗಳ ಅಂತಂದು ಹೇಳ್ಬಿಟ್ರು. ಅವಾಗ ಜಡ್ಜ್ ಏನು ಮಾಡಿದ್ರು ಕೇಳಿದ್ಮೇಲೆ ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡೋದು, ಕೆಲ್ಸಕ್ಕೆ ಹೋಗೋದು. ನನ್ನ ಮಗ ಅವಾಗ ಡೈಲಿ ಫೋನ್ 1 ವರ್ಷದ ಮೇಲೆ 8 ತಿಂಗಳು ಜೈಲಲ್ಲಿದ್ದಾನೆ. 8 ತಿಂಗಳು ನಮಗೆ ತೋರಿಸ್ಲಿಲ್ಲ ಅವನ್ನ. ಅವರು ಒಂದು ಸರಿ ಹೋದಾಗ ಇಲ್ಲಮ್ಮ ಇವಾಗ ಆಗಲ್ಲ ಅಂತಂದು ಹೇಳಿದ್ರು. 8 ತಿಂಗಳು ನೋಡಿಲ್ಲ. ಆಮೇಲೆ ಹೋಗಿ ಒಂದು ಸಲ ನೋಡಿ ಕಣ್ಣೀರೆಲ್ಲ ಹಾಕ್ಕೊಂಬಂದ್ವಿ, ಮನೆ ಮಂದಿ ಎಲ್ಲ ಹೋಗಿ ಹಾಕ್ಕೊಂಬಂದ್ವಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಮ್ಮ ನಾನೇನು ಸತ್ತೋಗ್ಬಿಡ್ತೀನಮ್ಮ, ನಾನು ಇರಲ್ಲ ಅಂತ ಹೇಳಿ ಫೋನ್ ಮಾಡಿದ್ವಿ. ಯಾಕೆ ಹಿಂಗೆ ಆಗ್ತಾಯಿತೆ ಅಂತಂದು ಹೇಳಿ ಅಂದ್ಕೊಂಡ್ಮೇಲೆ ಅವಾಗ ನಮ್ಮ ಅಕ್ಕ ಹೇಳಿದ್ಲು ಒಂದು ಸರಿ, ನಿನ್ನ ಮಗ ಸಮವೇಲನಾಗಿ ಈಚೆಗೆ ಬರ್ತಾನೆ ಅಂತ ಹೇಳಿದ್ದು. ಅವಾಗ ಹೋಗಿ ನಾನು ನನ್ನ ಮಗನಿಗೆ ಹೋಗಿ ತಲೆ ಮೇಲೆ ಕೈ ಇಟ್ಟು ನೀನು ಒಂದು ಸಮವೇಲನಾಗಿ ಈಚೆಗೆ ಬರ್ತೀಯ, ನಿನ್ನ ಹೆಸರು ಸಮವೇಲ ಇವಾಗಿಂದ ಅಂತೇಳಿ ಪ್ರಾರ್ಥನೆ ಮಾಡಿ, ಅಮ್ಮ ನೋಡಮ್ಮ ನನ್ನನ್ನು ಈಚೆಗೆ ಬಿಡಲ್ಲ ಅಂತಾರೆ. ಏನಮ್ಮ ಮಾಡೋದು, ಏನೂ ಆಗಲ್ಲ, ಸುಮ್ಮನೆ ಇರು. ಗ್ರೇಸ್ ಮಿನಿಸ್ಟ್ರಿ ಏಸಪ್ಪ ಇದ್ದಾನೆ, ಆಯ್ಪಂದು ಉದ್ದವಾದ ಕೈ ಇರೋದು, ತುಂಡ ಕೈ ಅಲ್ಲ ಅಂತ ಹೇಳಿ ಎದೆ ಮೇಲೆ ಕೈ ಇಟ್ಕೊಂಡು ನೀನು ಪ್ರೇಯರ್ ಮಾಡು. ಗ್ರೇಸ್ ಮಿನಿಸ್ಟರ್ ಏಸಪ್ಪ ನಿನಗೆ ಸ್ತೋತ್ರ ಅಂತಂದು ಹೇಳು ಅಂತಂದು ಹೇಳ್ಬಿಟ್ಟು ಮನಸ್ಸಿಗೆ ಶಾಂತಿ ಸಮಾಧಾನ ಮಾಡ್ಬಿಟ್ಟು ಬಂದು ಎಲ್ಲ ಇದಾದ್ಮೇಲೆ ಆಮೇಲೆ ನನಗೆ ಯಾಕೋ ಒಂಥರ ಬೇಜಾರಾಗೋಯ್ತು. ಅವತ್ತು ಕರ್ತನ ಭೋಜನ ಇತ್ತು. ಕರ್ತನ ಭೋಜನ ಇದ್ದರೆ ಕೊಟ್ಟರು ಕೈಯಲ್ಲಿ 2 ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಶಿಲ್ಬೆ ಹತ್ರ ನಿಂತ್ಕೊಂಡು ಮಣಕಲ್ಲಕ್ಕೆ, ಏಸಪ್ಪ ನಾನು ನಿನಗೆ ವೇಷ್ಟ ಏಸಪ್ಪ, ನಾನು ಇಷ್ಟು ಬೇಡ್ತಾ ಇದ್ದೀನಲ್ಲ ನಾನು ಅಂತಂದು ಹೇಳಿ ಅವತ್ತು ಬೇಡ್ಕೊಂಡು ನೆಕ್ಸ್ಟ್ ತಿಂಗಳಿಂದ ನಾನು ಕರ್ತನ ಭೋಜನ ತಗೊಳ್ಳಲ್ಲ, ಆದರೆ ನಿನ್ನನ್ನಂತೂ ನಾನು ಬಿಡಲ್ಲ ಅಂತಂದು ಹೇಳ್ಬಿಟ್ಟು ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ಬಂದೆ. ನನ್ನ ಕರ್ತನ ಭೋಜನ ಕೈಯಲ್ಲಿ ಐತೆ, ನಾಳೆನೇ ನನ್ನ ಮಗನ ಬಿಡುಗಡೆ ಡೇಟ್ ಕೊಟ್ಟಿದ್ರು. ಏಸಪ್ಪನ ಕೋಟಿ ಸ್ತೋತ್ರ ಬೇಲಾಗಿತ್ತು. ಆವಾಗ ಇನ್ನು ಶೂರಿಟಿ ಕಟ್ಟಿರಲಿಲ್ಲ. ಆವಾಗ ನಾನೇನು ಮಾಡಿದೆ, ಏನು ಮಾಡೋದು, ಯಾರನ್ನ ಕೇಳೋದಪ್ಪ ಅಂತ ಕೋರ್ಟ್ ಹತ್ರ ಹೋಗಿ ಎಲ್ಲ ಲಾಯರ್ಗಳ ಹತ್ರ ನಿಂತ್ಕೊಳ್ಳೋಣ ಕೇಳೋಣಂತೆ. ಹಂಗೆ ಹೋದೆ ಒಬ್ಬ ಲಾಯರ್ನ ಕೇಳಿದೆ, ಸರ್ ಹಿಂಗೈತೆ ಸರ್ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ. ಮತ್ತೆ ಮರುದಿನ ಮಂಗಳವಾರ ಅವತ್ತು ಮಧ್ಯಾಹ್ನ 3:30 ಗಂಟೆ ಎಲ್ಲ ನಮ್ಮ ಮಗ ಮನೇಲಿದ್ದಾನೆ. ಹಂಗೆ ದೇವರು ಬಿಡುಗಡೆ ಮಾಡಿದೆ. ಏಸಪ್ಪ ಎಷ್ಟು ಬಿಡುಗಡೆ ಒಂದೊಂದಲ್ಲ ಇನ್ನು ಹೇಳ್ತಾ ಇದ್ರೆ. ಇಲ್ಲಿ ಇವತ್ತು ಹೊಸ್ದಾಗಿ ಬಂದಿರೋ ಎಲ್ಲರೂ ಯಾರು ಸೋತೋಗ್ಬೇಡಿ, ಏಸಪ್ಪ ನಮ್ಮನ್ನು ಸೋಯ್ಸೋಕೆ ಬಿಡಲ್ಲ. ಬೇಡ ಹಂಗೆ ಹೋಗ್ಬಾರ್ದು. ಎಲ್ಲ ನಾವು ಇಲ್ಲಿ ಏಸಪ್ಪ ಮಾತ್ರ ಸೋಲ್ಬೇಡ್ರಿ. ಇಲ್ಲಿ ಗ್ರೇಸ್ ಮಿನಿಸ್ಟರ್ ಏಸಪ್ಪ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ನಾನು ಇವತ್ತಿಗೆ ಹೇಳ್ತೀನಿ, ಇಲ್ಲಿಗೆ ಬಂದಮೇಲೆ ನಮ್ಮ ಮನೇಲಿ ಏನಾದ್ರು ಸ್ವಲ್ಪ ಏನಾರ ಕೆಟ್ಟದಾಗ ಮೂಮೆಂಟ್ ಇದ್ರೂ ಆಗೋದಿಲ್ಲ. ಅಷ್ಟೊಳಗೆ ಅವಾಗೊಳಗೆ ಏಸಪ್ಪ ಏನು ಮಾಡ್ತಾನೆ, ಕಾಲಿಡ್ದು ಅವಾಗೆ ಅದನ್ನು ತುಳಿದು ಹಾಕ್ಬಿಟ್ಟಿರ್ತಾನೆ ಏಸಪ್ಪ. ನಮ್ಮ ಮನೇಲಿ ಏನು ಕೆಟ್ಟದ್ದು ಆಗಿಲ್ಲ, ಇನ್ನು ಮುಂದೆ ಆಗೋದು ಇಲ್ಲ. ಅದಕ್ಕೆ ನಾನು ಸಾಕ್ಷಿ ಹೇಳ್ತಾ ಇದ್ದೀನಿ, ಇದನ್ನು ಆಗೋದಿಲ್ಲ ನೋಡಿ. ಇದನ್ನು ನಾನು ನಿಜ ಹೇಳ್ತಾ ಇದ್ದೀನಿ. ಏಸಪ್ಪ ಎಷ್ಟು ಬಲ ಕೊಡ್ತಾನೆ, ಎಷ್ಟು ಶಕ್ತಿ ಕೊಡ್ತಾನೆ, ಎಷ್ಟು ನಂಬಿಕೆ ಕೊಡ್ತಾನೆ ಅಂದರೆ ಗ್ರೇಸ್ ಮಿನಿಸ್ಟರ್ ಏಸಪ್ಪ ಅಷ್ಟುಗೆ ಸ್ತೋತ್ರ ಹೇಳ್ಬೇಕು. ಗ್ರೇಸ್ ಮಿನಿಸ್ಟರ್ ಏಸಪ್ಪನಿಗೆ ಮಾತ್ರ ಅಷ್ಟು. ನಮ್ಮ ಮಗಳಿಗೆ ಮತ್ತೆ ಇಲ್ಲಿ ಬಂದಮೇಲೆ ಬ್ಯೂಟಿ ಪಾರ್ಲರ್ಗೆ ಫ್ರೀ ಸಿಕ್ತು, 1 ರೂಪಾಯಿ ಕಟ್ಟಿಲ್ಲ. ಅವ್ರಿಗೆ 1 ಲಕ್ಷಾಂತರ ರೂಪಾಯಿ ಕಟ್ಟಬೇಕು, ಆದರೆ ಫ್ರೀ ಸಿಕ್ತು. ಅವರೇ ನನ್ನ ಮಗಳಿಗೆ ಪೇಮೆಂಟ್ ಕೊಟ್ಟುಬಿಟ್ಟು ಕಳಿಸ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರು ನನ್ನ ಮಗಳಿಗೆ. ಮತ್ತು ಕೆಲಸ ಸಿಕ್ತು. ನಮ್ಮ ಮನೆಯವ್ರಿಗೆ ಕೆಲಸ ಇರಲಿಲ್ಲ ಆವಾಗ, ಸೀರಿಯಸ್ ಆದಾಗ ಬಿಟ್ಬಿಟ್ಟಿದ್ರು ಕೆಲಸನ. ಅವ್ರು ಫ್ಯಾಕ್ಟ್ರಿ ಎಲ್ಲ ಮುಚ್ಚಾಕೊಂಡೋಗಿದ್ರು. ಕೆಲಸಕ್ಕೆ ಸೇರಿದ್ಮೇಲೆ ಬರೀ 24,000 ಇತ್ತು. ಅಂಥದ್ದು ಅದೇ ತಿಂಗಳೇ ನಮ್ಮ ಮನೆಯವ್ರಿಗೆ 30,000 ಪೇಮೆಂಟ್ ಆಯಿತು. 30,000 ಇದ್ದಿದ್ದು ಇವಾಗ 50,000, ಇವಾಗ 50,000 ಆಗೈತೆ ತಿಂಗಳಿಗೆ. ಹ್ಞೂ ಸರ್. ಏನಮ್ಮ ಇಷ್ಟೆಲ್ಲ ಸಂಬಳ ಬಂದಿದೆ? 50,000 ಸಂಬಳ ಅಪ್ಪ. ಇವಾಗ 50,000 ನಮ್ಮ ಮನೆಯವ್ರಿಗೆ ಅಂತ ಕೈಯಲ್ಲಿ
ನಮ್ಮ ಮನೇಲಿ ತಿಂಗಳು ಬಂದರೆ ದುಡ್ಡಿಗೆ ಒಂದೊಂದು ರೂಪಾಯಿಗೂ ಹಿಂದೆ ಮುಂದೆ ನೋಡಬೇಕಾಗಿತ್ತು. ಅಂಥದ್ದು ನಾನು ನೀವು 50 ರೂಪಾಯಿ ಬೀಜ ಕೊಟ್ಟಿದ್ರಲ್ಲ, 2 ವರ್ಷನೂ ಬಂದು ತಗೊಂಡೋಗಿದ್ದೀನಿ. ಇಲ್ಲಿ 50 ರೂಪಾಯಿ ನಾಮಿನೇಷನ್ ಮಾಡಿ ಅದನ್ನು ಸ್ತೋತ್ರ ಬುಕ್ಕಲ್ಲಿ ಇಟ್ಕೊಂಡು ದಿನಾಲೇ ಪ್ರೇಯರ್ ಮಾಡ್ತಾ ಇರ್ತೀನಿ. ದುಡ್ಡಿಗೆ ಏನೂ ಕಷ್ಟ ಇಲ್ಲ. ಯಾವಾಗ ಏನು ಬೇಕೋ ನಮಗೆ ಮನೇಲಿ ಎಷ್ಟೆಷ್ಟೆಲ್ಲ ಉಪವಾಸ ಇದ್ದು ಕಳೆದಿದ್ದೀವಿ. ಇವಾಗ ಏನು ಬೇಕೋ ಅದೇ ಹೋಗಿ ಅವಾಗಿಂದ ಅವಾಗೆ ಹೋಗಿ ತಂದ್ಕೊಂಡ್ಬಿಟ್ಟು ತಿಂತಾರೆ. ಮನೇಲಿ 10 ಲಕ್ಷ ಸಾಲ ಇತ್ತು ಅಂತ ಒಂದು ವರ್ಷದಾಗೆ 10 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂಥದ್ದು ಇವಾಗ 3 ಲಕ್ಷಕ್ಕೆ ನಿಂತೈತೆ. 7 ಲಕ್ಷ ನಮ್ಮ ಮನೆಯವ್ರು ತೀರಿಸಿದ್ದಾರೆ ಸಾಲನ. ಅಷ್ಟು ದೇವ್ರ ಕೃಪೆ ಕೊಟ್ಟಿದ್ದಾರೆ. ಸಾಲಕ್ಕೆ ಎದುರ್ಕೊಂಡು ಎಷ್ಟೋ ಜನ ಸಾಯೋರ್ನ ನೋಡಿದ್ದೀನಿ. ಆದರೆ ಏಸಬ್ಬ ಮಾತ್ರ ನಮ್ಮನ್ನು ಏನಾಗಕ್ಕೂ ಬಿಟ್ಟಿಲ್ಲ.